ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. PhD ಇನ್ ಹಾರ್ಟಿಕಲ್ಚರ್ನಲ್ಲಿ ಸಿಂಧನೂರಿನ ಎಸ್ ಬಸನಗೌಡ ಅವರು ಬಂಗಾರದ ಪದಕಕ್ಕೆ ಭಾಜನ. ಇಂದು ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆದುಕೊಂಡರು. ಎಚ್ಚರ ಜನರೇ ಎಚ್ಚರ, ಸಾಧುವೇಷದಲ್ಲಿ ಬಂದು ಜಾದೂ ಮಾಡಿ ಬಂಗಾರ ದುಡ್ಡು ದೋಚುವ ಖತರ್ನಾಕ್ ಖದೀಮರು. ಶಾಸಕರ ಕಚೇರಿಯಲ್ಲಿ ಗುಪ್ತ ಸಭೆ, ಪತ್ರಕರ್ತರನ್ನು ಕಂಡು ಕಾಲ್ಕಿತ್ತ ಅಧಿಕಾರಿಗೆ ಸಹಾಯಕ ನಿಬಂಧಕರಿಂದ ನೋಟಿಸ್. ಕಾರ್ಮಿಕ ಸಂಹಿತೆಗಳಡಿ ಅಧಿಸೂಚನೆ ತಡೆಯಲು AICCTU ಆಗ್ರಹಿಸಿ ಪ್ರತಿಗಳ ದಹಿಸಿ ಪ್ರತಿಭಟನೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ನಗರದ ಎಸ್ ದೇವೇಂದ್ರಗೌಡ, ಶಕುಂತಲ ಪಾಟೀಲ್ ಅವರ ಪುತ್ರರಾದ ಎಸ್ ಬಸನಗೌಡ ಮೇ 14 ಇಂದು ಗುರುವಾರ ಬೆಂಗಳೂರಿನ GKVKಯಲ್ಲಿ ನಡೆದ 60ನೇ ಘಟಿಕೋತ್ಸವದಲ್ಲಿ PhD ಇನ್ ಹಾರ್ಟಿಕಲ್ಚರ್ನಲ್ಲಿ ರಾಜ್ಯಪಾಲರಿಂದ ಬಂಗಾರದ ಪದಕ ಸ್ವೀಕರಿಸಿದರು. ಸಿಂಧನೂರು ನಗರದ ಗ್ಲೋರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ, ಕೃಷ್ಣದೇವರಾಯ ವಿದ್ಯಾಸಂಸ್ಥೆಯಲ್ಲಿ ಪ್ರೌಢ ಶಿಕ್ಷಣ, ಜ್ಞಾನಜ್ಯೋತಿಯಲ್ಲಿ PUC ಮುಗಿಸಿ CET ಮೂಲಕ BSc ತೋಟಗಾರಿಕೆ ಶಿಕ್ಷಣವನ್ನು ಅರಬಾಬಿ ತೋಟಗಾರಿಕೆ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು MSc ಹಾಗೂ PhDಯನ್ನು ಬೆಂಗಳೂರಿನ GKVK ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಎಸ್ ಬಸನಗೌಡ ಅವರಿಗೆ ಸಂತಸದ ದಿನ. GKVKಯ 60ನೇ ಘಟಿಕೋತ್ಸವದಲ್ಲಿ PhD ತೋಟಗಾರಿಕೆಯಲ್ಲಿ ಬಂಗಾರದ ಪದಕಕ್ಕೆ ಭಾಜನರಾಗಿ ಮೇ 14 ಇಂದು ಗುರುವಾರದಂದು ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತಂದೆ ಎಸ್ ದೇವೇಂದ್ರಗೌಡ, ತಾಯಿ ಶಕುಂತಲ ಪಾಟೀಲ್, ಸಹೋದರಿಯಾದ ಸಂಧ್ಯಾರಾಣಿ, ಅತ್ತೆ ಗ್ರೇಸಿ ಪ್ರಭಾ, ಚಿಕ್ಕಪ್ಪ ಶರಣಗೌಡ ಕವಲೂರು, ಸ್ನೇಹ, ಹರ್ಷಿತಾ ಹಾಗೂ ಪಾಠ ಮಾಡಿದ ಕಾಲೇಜಿನ ಉಪನ್ಯಾಸಕರು ಇದ್ದರು. ನಗರದ ಕುಷ್ಟಗಿ ರಸ್ತೆಯ ಕೂಡಲ ಸಂಗಮ ಸಿನಿಮಾ ಟಾಕೀಸ್ ಎದುರುಗಡೆ ಇರುವ ಬಾಡಿಗೆ ಆಧಾರದ ಮೇಲೆ ಶ್ರೀ ಸಾಯಿ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್ಸ್ನ ಮಾಲೀಕರು ಟಿಂಕು ದತ್ತ ಅವರ ಪತಿ ವಿಷ್ಣು ದತ್ತ ಅವರು ಮೇ 12 ಮಂಗಳವಾರದಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಓರ್ವ ಅಪರಿಚಿತ ವ್ಯಕ್ತಿಯೊಬ್ಬರು ಬಂದು ಮಂಕು ಬೂದಿ ಎರಚಿ ಬಂಗಾರ ದುಡ್ಡು ದೋಚಿ ಪರಾರಿಯಾದ ಘಟನೆ ಜರುಗಿದೆ. ವಿಷ್ಣು ದತ್ತ ತಂದೆ ಹರಿ ಮೋಹನ್ ದತ್ತರಾದ ಇವರು ಸಿಂಧನೂರು ನಗರದ ಇಂದಿರಾನಗರದಲ್ಲಿರುವವರು. ತಮ್ಮ ಅಂಗಡಿಯ ಮುಂಭಾಗದಲ್ಲಿ ಇಟ್ಟಿದ್ದ ನೀರಿನ ಕ್ಯಾನ್ನಿಂದ ನೀರು ಕುಡಿಯುವುದನ್ನು ಗಮನಿಸಿದ ವಿಷ್ಣು ದತ್ತ ಅನುಕಂಪ ತೋರಿಸಿ ಫ್ರಿಡ್ಜ್ನಿಂದ ನೀರಿನ ಬಾಟಲು ತೆಗೆದು ಕುಡಿಯಲು ಕೊಟ್ಟಿದ್ದಾರೆ. ಕೊಟ್ಟ ನೀರನ್ನು ಕುಡಿದು ನಿನಗೆ ಒಳ್ಳೆಯದಾಗಲಿ ಎಂದು ಅವರ ಕುಟುಂಬದ ಸದಸ್ಯರ ಬಗ್ಗೆ ಮಾಹಿತಿ ಹೇಳುತ್ತಾ 2 ಹೂಗಳನ್ನು ಕೊಟ್ಟಿದ್ದಾರೆ. ಹೂವಿನಿಂದ ಬಂದ ವಾಸನೆಯಿಂದ ಮಂಕು ಬಡಿದಂತಾಗಿ ಸಾಧು ವೇಷಧಾರಿಗೆ ಅರ್ಧ ತೊಲೆಯ ಉಂಗುರದ ಜೊತೆಗೆ 10,500 ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾರೆ. ಇದ್ಯಾವುದನ್ನು ಅರಿವಿಲ್ಲದೆ ನಡೆದ ಘಟನೆಯಾಗಿದೆ ಎಂದು ವಿಷ್ಣು ದತ್ತ ಹೇಳಿದರು. ನನ್ನ ತಲೆಯ ಮೇಲೆ ಬಿಳಿ ವಸ್ತ್ರದ ಬಟ್ಟೆ ಹಾಕಿ ನನ್ನನ್ನು ವಂಚನೆ ಮಾಡಿ ಅಂಗಡಿಯ ಗಲ್ಲಪೆಟ್ಟಿಗೆಯಿಂದ 10,500 ಹಾಗೂ ನನ್ನ ಬಲಗೈಯಲ್ಲಿದ್ದ ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಪಡೆದುಕೊಂಡು ನನ್ನನ್ನು ವಂಚಿಸಿರುತ್ತಾನೆ. ವಂಚನೆ ಮಾಡಿರುವವರ ವಿರುದ್ಧ ಕ್ರಮ ತೆಗೆದುಕೊಂಡು ನನ್ನಿಂದ ಕಿತ್ತುಕೊಂಡ 10,500 ರೂಪಾಯಿ ಮತ್ತು ಅರ್ಧ ತೊಲೆಯ ಸುತ್ತಿನುಂಗರವನ್ನು ಮರಳಿ ಕೊಡಿಸಬೇಕಾಗಿ ಕೋರಿ ಈಗಾಗಲೇ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಎಂದು ವಿಷ್ಣು ದತ್ತ ಸಾಯಿ ಮೆಡಿಕಲ್ ಸ್ಟೋರ್ಸ್ ಸಿಂಧನೂರು ಇವರು ಹೇಳಿದರು. ನಮ್ಮ ಮೇಡಮ್ ಅಂಗಡಿಯವರು ಓನರ್. ನಾವು ಅವತ್ತು ಬೆಳಗ್ಗೆ ಅಂಗಡಿ ಬಂದಿದ್ದೆ ಸರ್. ಅವತ್ತು ಏನಾಗಿದೆ ಅಂದರೆ ನಾವು ಸರ್ ನಿಮ್ಮಂತೂ ಎಲ್ಲರಿಗೆ ನಾವು ಜನರಿಗೆ ಸ್ವಚ್ಛ ಮಾಡೋಕ್ಕಲ್ಲ ಸರ್. ಬೆಳಗ್ಗೆ ಬಂದಿಗೆ ಒಬ್ಬರು ಇಂಥ ತಾತ್ನವ್ರ ಟೈಪ್ ಬಂದವರು ಸರ್. ಬಂದಿಗೆ ನಮಗೆ ಸ್ವಲ್ಪ ನೀರು ಹೊರಗೆ ನೀರು ಇಟ್ಟು ಸರ್ ಕುಡಿಯೋಕ್ಕೆ ಎಲ್ಲರಿಗೆ. ಅದು ನೋಡಿಕೆ ಸರ್ ನನಗೆ ಅವರಿಗೆ ಒಂದು ಒಳ್ಳೆ ಭಾವನೆ ಬಂದ ನಮಗೆ. ಮತ್ತು ಯಾವುದೇ ಇದಾಗಿ ನೀರು ಕುಡಿಬೇಕು ಅವರು. ನಾವು ಫ್ರಿಜ್ನಿಂದ ನೀರು ತಂದಿಗೆ ಸರ್ ಒಂದು ಬಾಟ್ಲಿ ಇಲ್ಲಿಟ್ಟೆ. ಮತ್ತು ಆಮೇಲೆ 3 ಬಂದು ಕೈಲಿಟ್ಟ. ಅವ್ರು ನಮಗೆ ಏನು ಹೇಳಕತ್ತಾರ, ಇದು ಬೇಡ, ನಮಗೆ ದುಡ್ಡು ಏನು ಬೇಡ, ನಮಗೆ ಪೈಸೆ ತಗೋಬೋದು, ಬರೀ ನಮಗೆ ನೀರು ಸಾಕಂತಂದ. ಅವರಿಗೆ ಭಾಳ ಖುಷಿಯಾಗಿದೆ. ಒಳ್ಳೆಯವರು ಒಳ್ಳೆ ತತ್ನರು, ಒಳ್ಳೆ ಗುರುಗಳು ಅಂತ ವಿಚಾರ ಮಾಡಿದೆ ನಾವು. ಆ ಥರ ಮಾಡಿದ್ರೆ ನಮಗೆ ಒಂದು 2-3 ಮಾತು ನಿಮಗೆ ಹಿಂಗೆ ಐತೆ, ನಿಮಗೆ ನಿಮ್ಮ ಮಕ್ಕಳು ಐತೆ, ನಿಮ್ಗೆ ಅನುಕೂಲ ಆಗ್ತಾ ಹಂಗೆ ಎಲ್ಲ 2 ಮಾತು ನಾವು ಹ್ಞೂ ಅಂತ ಹೇಳಕತ್ತಾರ ಅಷ್ಟೇ. ಜಾಸ್ತಿ ಏನು ಮಾತಾಡಿ ನಾವು ಸಲ ಒಂದು 5 ನಿಮಿಷ ಬಿಟ್ಟಿಗೆ ನಮಗೆ ಒಂದು 2 ಹೂ ಕೊಟ್ಟ. ನಿಮಗೆ 2 ಹೂ ಕೊಟ್ಟ ತಕ್ಷಣ ಏನು ಮಾಡಿದೆ, ಕೈಗೆ ಮತ್ತು ಸ್ವಲ್ಪ ನಾವು ಸ್ವಚ್ಛ ಮಾಡಕತ್ತಾರ ಅಂಗಡಿ ಕೈಲಿ ಸರ್ ಹೊಲ್ಸಿದ್ದೆ. ನಾನು ಏನು ಮಾಡಿದೆ, ಪೇಪರ್ ಮೇಲೆ ಇಲ್ಲಿ ಇಟ್ಟುಬಿಟ್ಟಿದ್ದೆ. ಪೇಪರ್ ಮೇಲೆ ಇಟ್ಟಿಗೆ ಏನಾಗಿದೆ, ನಾವು ಹೂಕ್ ನಮ್ಮ ಕಡೆ ಇಟ್ಟದಂಗೆ ಮತ್ತು ಮುಗಿಸಿಟ್ಟ ನಾನು ಇಟ್ಟೆ. ಮತ್ತು ಅವನು ಅವರು ಗುರುಗಳವನೇ ಮತ್ತೆ ನಮಗೆ ಅದು ಪೇಪರ್ ಕಿಡುತ್ತೆ. ಮತ್ತು ನಮಗೆ ಹೂ ಕೊಟ್ಟಿಗೆ ಈ ಥರ ನಮಗೆ ತೋರಿಸಿದೆ ಹೂ. ಮತ್ತು ಸಡನ್ಲಿ ಅದು ಹೂ 2 ಹೂ ಕೊಟ್ಟಿದ್ದೆ. ಅದೇ ಹೂ ಈ ಥರ ತಾನು ಜಾದೂಗರು ಈ ಥರ ಆಗ್ಬಿಟ್ಟು ನೋಡ್ರಿ. ಇದೇ ಥರ ಆಗಿದೆ ಅದು ಕೊಟ್ಟಿದ್ದೆ. ಬರೀ ನಮಗೆ 2 ಹೂ, ಈ ಥರ ಹೂ ಬರೀ 2 ಹೂ ಕೊಟ್ಟಿದ್ದಾರ. ಆ ಹೂರನ್ನ ಒಂದು ಸೆಕೆಂಡಿಗೆ ಒಳಗೆ ಈ ಥರ ಆಗ್ಬಿಟ್ಟೆ ಜಾದೂಗಲ್ಲ. ಅದ್ರಾಗ ನಮ್ಮ ಬಾಯಿಗೆ ಮಾತಿಲ್ಲ, ಬದಲೇ ಒಂಥರ ನಾನು ಮಬ್ದಂಗೆ ಆಗ್ಬಿಟ್ಟೆ.
ಅವ್ನು ಏನು ಹೇಳಕತ್ತಾರ ನಮಗೆ ಅದೇ ನಾನು ಹ್ಞೂ ಅಂತ ಹೇಳಕತ್ತಾರ. ನಮ್ಮ ಗಲ್ಲಿನ ದುಡ್ಡಿದೆ ಅದನ್ನು ಕೊಡೋಕೆ ತಯಾರಾಗಿಬಿಟ್ಟಿದೆ. 10,500 ಅಂತ ತಗೊಂಡು ಹೋಗ್ಬಿಟ್ಟೆ. ಮತ್ತು ನಮ್ಮ ಬಳ್ಳಿಗೆ ಒಂದು ಉಗುರಿದ್ದೆ ಅದನ್ನು ಕೊಟ್ಬಿಟ್ಟೆ ಅವನಿಗೆ. ಒಟ್ಟು ನಮ್ಮ ಎದುರಿಗೆ 3-4 ಕಸ್ಟಮರ್ ನಮ್ಮಿಂದು ಮಾತು ಹೇಳಕತ್ತಾರ. ಸರ್ ಅಂತ ಕೈ ತೋರಿ ಸರ್, ನಾನು ಯಾವ ತಗೊಂಡು ಹೋಗಿಲ್ಲ. ಅವ್ನು ಏನು ಹೇಳಿ ಅದ್ರಾಗ ನಾನು ಒಪ್ಕೊಂಡಿದ್ದೆ. ಅವ್ನು ಈ ಥರ ಮಾಡಿದ್ರೆ ನನಗೆ ಮೋಸ ಮಾಡಿ ದುಡ್ಡು ಆಗಿದೆ. ಈ ಥರ ನಾನು ಎದಕ್ಕೆ ಹೇಳಕತ್ತಾರೆ ಅಂದರೆ ನಮ್ಮ ಸಿಂಧೂರಿಗೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಊರಲ್ಲಿ ಎಲ್ಲ ಕಡೆ ಈ ಥರ ಮೋಸ ಆಗಬಾರ್ದು. ಅದೆಲ್ಲರಿಗೆ ನಾವು ಸ್ವಲ್ಪ ಸಚೇತ ಮಾಡಕತ್ತಾರ. ನೋಡಿರಿ ಸ್ವಲ್ಪ ದಯಮಾಡಿ ಎಲ್ಲ ಜಾಸ್ತಿ ಇಡ್ರಿ. ಅವನಿಗೆ ಎಲ್ಲಿ ಸಿಕ್ಕಿರೋ ಅವನಿಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿರಿ ಸರ್ ಎಲ್ಲರೂ. ಎದ್ದರದೊಡ್ಡಿ ನೀರು ಬಳಕೆದಾರರ ಸಂಘದ ಸದಸ್ಯರ ಜೊತೆ ರಿಟರ್ನಿಂಗ್ ಅಧಿಕಾರಿ ವಿನೋದ್ ಅವರು ಚುನಾವಣಾ ಅಧಿಕಾರಿಯಾಗಿ ಗ್ರಾಮದಲ್ಲಿ ಸಭೆ ನಡೆಸುವ ಬದಲು ಮೇ 13ರಂದು ಬುಧವಾರ ನಗರದ ಶಾಸಕರ ಕಾರ್ಯಾಲಯದಲ್ಲಿ ಸಭೆ ನಡೆಸಿ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ನಿನ್ನೆ ಮೇ 13ರಂದು ಎಸ್ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರಿಸಲಾಗಿತ್ತು. ಇಂದು ಮೇ 14ರಂದು ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಿಂದ ನೋಟಿಸ್ ಜಾರಿ ಮಾಡಿದ್ದಾರೆ. ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಸಿಂಧನೂರು ಉಪವಿಭಾಗದಿಂದ ಸಹಾಯಕ ನಿಬಂಧಕರು ನೀರು ಬಳಕೆದಾರರ ಚುನಾವಣೆಯ ರಿಟರ್ನಿಂಗ್ ಅಧಿಕಾರಿ ವಿನೋದ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಶಾಸಕರ ಕಚೇರಿಯಲ್ಲಿ ಏಕೆ ಸಭೆ ನಡೆಸಿದ್ದೀರಿ? ಅಲ್ಲಿಗೆ ಏಕೆ ಹೋಗಿದ್ದೀರಿ? ಸದರಿ ಸಭೆಯನ್ನು ಶಾಸಕರ ಕಚೇರಿಯಲ್ಲಿ ಏಕೆ ಹಮ್ಮಿಕೊಂಡಿದ್ದೀರಿ? ಸಂಘದ ಚುನಾವಣೆಯ ಕುರಿತು ದಾಖಲೆಗಳ ಸಮೇತ ಸೂಕ್ತ ಲಿಖಿತ ರೂಪದಲ್ಲಿ ಸಮಜಾಯಿಸಿ ಕಾರಣ ಕೇಳಿದ ನೋಟಿಸ್ಗೆ 3 ದಿನದೊಳಗಾಗಿ ಕಚೇರಿಗೆ ಸಲ್ಲಿಸಬೇಕು. ತಪ್ಪಿದಲ್ಲಿ ನಿಮ್ಮ ವಿರುದ್ಧ ಮೇಲಾಧಿಕಾರಿಗಳಿಗೆ ನಿಯಮಾನುಸಾರ ಕ್ರಮ ಜರುಗಿಸಲು ಶಿಫಾರಸು ಮಾಡಲಾಗುವುದು ಎಂದು ಚುನಾವಣೆ ರಿಟರ್ನಿಂಗ್ ಅಧಿಕಾರಿ ವಿನೋದ್ ಅವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ 4 ಹೊಸ ಕಾರ್ಮಿಕ ಸಂಹಿತೆಗಳ ಅಡಿ ಕಾರ್ಮಿಕ ಇಲಾಖೆಯು ಅಧಿಸೂಚನೆ ಹೊರಡಿಸಿದ್ದು ತಡೆ ಹಿಡಿಯಬೇಕು ಹಾಗೂ ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ AICCTU ನಿಂದ ನಗರದ ಗಾಂಧಿ ಸರ್ಕಲ್ನಲ್ಲಿ ಅಧಿಸೂಚನೆಯ ಪ್ರತಿ ದಹಿಸಿ ಗುರುವಾರ ಪ್ರತಿಭಟನೆ ನಡೆಸಲಾಯಿತು. ಸಂಘಟನೆಯ ರಾಜ್ಯ ಸಹ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ಕೇಂದ್ರ ಸರ್ಕಾರ ನವೆಂಬರ್ 21, 2025ರಂದು ಯಾವುದೇ ಪೂರ್ವ ಸೂಚನೆ, ಸಾರ್ವಜನಿಕ ಚರ್ಚೆ ಅಥವಾ ಕಾರ್ಮಿಕ ಸಂಘಟನೆ ಜೊತೆಗೆ ಸಮಾಲೋಚನೆ ನಡೆಸದೆ 4 ಕಾರ್ಮಿಕ ಸಂಹಿತೆಗಳಾದ ವೇತನ ಸಂಹಿತೆ 2019, ಸಾಮಾಜಿಕ ಭದ್ರತಾ ಸಂಹಿತೆ 2020, ಕೈಗಾರಿಕಾ ಸಂಬಂಧಗಳ ಸಂಹಿತೆ 2020, ವೃತ್ತಿಪರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ 2020 ಏಕಾಏಕಿ ಜಾರಿಗೊಳಿಸಿದ್ದು ಮೇ 8, 2026ರಂದು ಭಾರತ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ 4 ಕಾರ್ಮಿಕ ಸಂಹಿತೆಗಳಡಿಯಲ್ಲಿ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸುವ ಮೂಲಕ ಕಾರ್ಮಿಕರ ಮೇಲೆ ಗದಪ್ರಹಾರ ನಡೆಸಿದೆ ಎಂದು ಆಪಾದಿಸಿದರು. ಕಾರ್ಮಿಕ ಸಂಹಿತೆಗಳು ಹಾಗೂ ಅದರ ಅಡಿಯಲ್ಲಿ ಹೊರಡಿಸಿರುವ ಅಧಿಸೂಚನೆಯಿಂದ ಕೋಟ್ಯಾಂತರ ಕಾರ್ಮಿಕರು ತಮ್ಮ ಮೂಲಭೂತ ಹಕ್ಕುಗಳನ್ನು ಕಳೆದುಕೊಳ್ಳಲಿದ್ದಾರೆ. ದೇಶದ ಅಂದಾಜು 47% ನೋಂದಾಯಿತ ಕಾರ್ಖಾನೆಗಳು ಸುರಕ್ಷತೆ ಮತ್ತು ಆರೋಗ್ಯ ಕಾನೂನುಗಳ ವ್ಯಾಪ್ತಿಯಿಂದ ಹೊರಗುಳಿಯುತ್ತವೆ. ಎಲ್ಲ ಕ್ಷೇತ್ರಗಳಲ್ಲಿ 14 ದಿನಗಳ ಮುಂಚಿತ ಮುಷ್ಕರ ನೋಟಿಸ್ ಕಡ್ಡಾಯ ಮಾಡುವ ಮೂಲಕ ಹೋರಾಟದ ಹಕ್ಕಿನ ಮೇಲೆ ನೇರ ದಾಳಿ ಮಾಡಲಾಗಿದೆ. ಕಾರ್ಮಿಕ ಸಂಹಿತೆಯಿಂದಾಗಿ ಕಾರ್ಮಿಕರ ಕನಿಷ್ಠ ವೇತನಗಳು ಗಣನೀಯವಾಗಿ ಕಡಿಮೆಯಾಗುವುದಲ್ಲದೆ ಕಾರ್ಮಿಕರ ಮಾಸಿಕ ಕನಿಷ್ಠ ವೇತನ 27,613ರಿಂದ 19,154ಕ್ಕೆ ಕುಸಿತವಾಗಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಉದ್ಯೋಗದ ಸ್ಥಳಗಳಲ್ಲಿ ಆರೋಗ್ಯ ಮತ್ತು ಸುರಕ್ಷತೆ ಹಕ್ಕುಗಳು ಸಂಹಿತೆಗಳ ಜಾರಿಯಿಂದ ದುರ್ಬಲಗೊಂಡ ಮಹಿಳೆಯರಿಗೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಒತ್ತಡ ಇಲ್ಲವೇ ಬಲವಂತವಾಗುವ ಸಾಧ್ಯತೆ ಇದೆ. ಮಹಿಳಾ ಕೆಲಸಗಾರರಿಗೂ ಸಮಾನಾದ ವೇತನದ ತತ್ವವನ್ನು ಕಡೆಗಣಿಸಲಾಗಿದ್ದು, ಗುತ್ತಿಗೆ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ಬದಲು ಕೆಲಸದ ವ್ಯಾಖ್ಯಾನವನ್ನೇ ಬದಲಿಸಿ ಹೆಚ್ಚಿನ ಮುಖ್ಯ ಕೆಲಸಗಳನ್ನು ಸಹಾಯಕ ಹುದ್ದೆಗಳೆಂದು ಪರಿಗಣಿಸಿ ಗುತ್ತಿಗೆ ಪದ್ಧತಿಗೆ ತಳ್ಳಲಾಗಿದೆ. ಇದು ವಿಶೇಷವಾಗಿ ಮಹಿಳೆ, ದಲಿತ, ಆದಿವಾಸಿ ಕಾರ್ಮಿಕರನ್ನು ಅಸ್ಥಿರ ಮತ್ತು ಶೋಷಣೆಯನ್ನು ಅನುಭವಿಸಬೇಕಾದಂಥ ಕೆಲಸಗಳಿಗೆ ಸಿಲುಕಿಸುತ್ತದೆ. ಹೊಸ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ಹಕ್ಕುಗಳ ನಿರ್ಮೂಲನೆಗೆ, ವೇತನ ಇಳಿಕೆಗೆ, ಸಾಮಾಜಿಕ ಭದ್ರತೆಯ ನಷ್ಟಕ್ಕೆ, ಸಂಘಟನೆ ಸ್ವಾತಂತ್ರ್ಯದ ನಾಶಕ್ಕೆ ಹಾಗೂ ನಿರುದ್ಯೋಗಕ್ಕೆ ಕಾರಣವಾಗಲಿವೆ. ಈ ಕಾರ್ಮಿಕ ಸಂಹಿತೆಗಳು ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಾಗಿ ರೂಪಿಸಲಾದ ಯೋಜನೆಯಾಗಿದ್ದು, ಇದು ಕಾರ್ಮಿಕರನ್ನು ಆಧುನಿಕ ಗುಲಾಮಗಿರಿ ಸ್ಥಿತಿಗೆ ತಳ್ಳಲಿದೆ. ಹಾಗಾಗಿ 4 ಕಾರ್ಮಿಕ ಸಂಹಿತೆಗಳನ್ನು ವಾಪಸ್ ಪಡೆಯಬೇಕು ಹಾಗೂ ಅಧಿಸೂಚನೆಯನ್ನು ರದ್ದುಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಹೊಸ ಕಾರ್ಮಿಕ ಸಂಹಿತೆಗಳನ್ನು ರದ್ದುಗೊಳಿಸಬೇಕು. ಕೇಂದ್ರ ಸರ್ಕಾರವು ಕಾರ್ಮಿಕ ಸಂಹಿತೆಗಳ ಅಡಿ ರೂಪಿಸಿ ಅಧಿಕೃತವಾಗಿ ಮೇ 8ರಂದು ಹೊರಡಿಸಿರುವ ಅಧಿಸೂಚನೆ ಕೂಡಲೇ ವಾಪಸ್ ಪಡೆಯಬೇಕು. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಹೊರಡಿಸಿರುವ ಅಧಿಸೂಚನೆಯನ್ನು ಜಾರಿಗೊಳಿಸುವಂತೆ ತಡೆ ಹಿಡಿಯಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾರ್ಮಿಕ ಸಂಹಿತೆಗಳು ಹಾಗೂ ಅಧಿಸೂಚನೆಯನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಮಿಕ ಸಂಘಟನೆಗಳ ಸಭೆ ಕರೆದು ಚರ್ಚಿಸಬೇಕು ಎಂಬ ಬೇಡಿಕೆಗಳ ಮನವಿ ಪತ್ರವನ್ನು ತಾಲೂಕು ಕಾರ್ಮಿಕ ಇಲಾಖೆ ಅಧಿಕಾರಿಗಳ ಮೂಲಕ ಕಾರ್ಮಿಕ ಸಚಿವ
ಸಂತೋಷ್ ಲಾಡ್ ಅವರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ರಾಜ್ಯ ಸಹ ಕಾರ್ಯದರ್ಶಿ ನಾಗರಾಜ್ ಪೂಜಾರ್, ನಿಂಗಪ್ಪ ತುರ್ಬಿಹಾಳ್, ವೀರೇಶ್ ಜವಳಗೆರ, ಮೌನೇಶ್ ಕವಿತಾಳ್, ವೆಂಕಟೇಶ್, ಹನುಮಂತ, ವೀರೇಶ್, ಹುಸೇನಪ್ಪ, ಅಲ್ಲಾಸಾಬ್ ಸೇರಿದಂತೆ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 90367313855.